ವೆಲ್ಕಮ್ ಟು ಆಶೀಸ್ ಕ್ರಿಯೇಟಿವ್ ಕಾರ್ನರ್. ಇದೊಂದು ಲಾಸ್ಟ್ ಮಿನಿಟ್ ಆರ್ಡರ್, ಅದು 50 ಮೆಂಬರ್ಸ್ಗೆ ಕುಕ್ ಮಾಡಿಕೊಡ್ಲಿಕ್ಕೆ. ನಾನು ಅವತ್ತು ಚಿಕ್ಕಪೇಟೆಗೆ ಹೋಗಿದ್ದೆ ಕೇಕ್ ಮೆಟೀರಿಯಲ್ಸ್ ಎಲ್ಲ ತರಲಿಕ್ಕೆ. ಅವರು ಮೇಡಮ್ ಅವರು ರೆಫರ್ ಮಾಡಿದರು, ನೀವು ಅಡುಗೆ ಎಲ್ಲ ಮಾಡಿಕೊಡ್ತೀರಾ ಅಂತೆ ಫಂಕ್ಷನ್ಗೆ, ಚಿಕ್ಕ ಫಂಕ್ಷನ್ಗೆ ಒಂದು 20 ಮೆಂಬರ್ಸ್ಗೆಲ್ಲ ಮಾಡಿಕೊಡ್ತಾ ಇದ್ದೆ ಮೊದಲು. ಹಾಗಾಗಿ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದರು. ಈಗ ಅವ್ರು ಅಷ್ಟು ಹೇಳಿದ್ದಾರೆ, ನಾನು ಮಾಡಿಕೊಟ್ಟಿಲ್ಲ ಅಂದರೆ ಬೇಜಾರಾಗುತ್ತೆ, ನಮಗೂ ಸ್ವಲ್ಪ ಫೀಲ್ ಆಗುತ್ತೆ ಮಾಡಿಕೊಟ್ಟಿಲ್ಲ ಅಂದರೆ. ಈಗ ಏನು ಮಾಡೋದು ಅಂತ ಹೇಳಿದೆ. ನಾನೀಗ ಚಿಕ್ಕಪೇಟೆಲಿದ್ದೀನಿ, ನೀವು ನಾಳೆ ಬೆಳಗ್ಗೆನೇ ಬೇಕು ಅಂತ ಹೇಳ್ತಿದ್ದೀರಾ, ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಅಂದೆ. ಇಲ್ಲ ಮೇಡಮ್, ನೋಡಿ ಟ್ರೈ ಮಾಡಿ ಮಾಡಿಕೊಡಿ ಅಂದರು. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ಕೂಡ ಅಡುಗೆ ಮಾಡ್ತಾರೆ, ನಾನು ಇಬ್ಬರು ಸೇರಿ ಮಾಡಿ ಕೊಡ್ತೇವೆ ಅಂತ ಹೇಳಿದೆ. ಸರಿ ಆಯಿತು ಮೇಡಮ್ ಅಂತ ಒಪ್ಕೊಂಡು, ಅವರು ವೆಜ್ ಪುಲಾವ್ ಬೇಕು, ಅದು ಬಾಸ್ಮತಿ ರೈಸ್, ತುಂಬ ವೆಜಿಟೇಬಲ್ ಹಾಕಿ ಚೆನ್ನಾಗಿ ಮಾಡಿಕೊಡಿ ಮೇಡಮ್ ಅಂತ ಹೇಳಿದರು. ಸರಿ ಆಯಿತು ಅಂದು. ಹಾಗೆಯೇ ಪೂರಿ ಬೇಕು, ಪೂರಿಗೆ ಸಾಗು, ಕೋಸಂಬರಿ, ರಾಯ್ತ, ಹಾಗೆ ಕೇಸರಿಬಾತ್ ಕೂಡ ಬೇಕು ಅಂತ ಹೇಳಿದರು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕೇಸರಿಬಾತ್ ಬೇಡ, ನಾವೇ ಮನೇಲಿ ಪಾಯಸ ಮಾಡ್ಕೊತೀವಿ ಅಂತ ಕೇಸರಿಬಾತನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಅದು ಸ್ವಲ್ಪ ಕಮ್ಮಿ ಆಯಿತು ಕೆಲಸ ನಮಗೆ ಅನ್ಬೋದು. ಹಾಗೆ ಚೆನ್ನಾಗಾಯಿತು. ನಾನು ಅವರಿಗೆ ನನ್ನ ಫ್ರೆಂಡಿಗೆ ಕೇಳಿದೆ, ಈ ಥರ ಮಾಡೋಣವಾ ಅಂತೇಳಿ. ಇಬ್ಬರು ಸೇರಿ ಡಿಸೈಡ್ ಮಾಡಿ ಓಕೆ ಮಾಡೋಣ ಅಂತ ಒಪ್ಕೊಂಡು, ನಾನು ಚಿಕ್ಕಪೇಟೆಯಿಂದ ಬರೋತ್ತಿಗೆ ಸ್ವಲ್ಪ ತರಕಾರಿಗಳು, ವೆಜಿಟೇಬಲ್ ತೊಗೊಬಂದೆ. ಅವರಿಗೂ ಹೇಳಿದೆ, ಏನೇನು ಬೇಕು ನೀವು ರೆಡಿ ಮಾಡ್ಕೊಳ್ಳಿ, ರೈಸ್ ಎಲ್ಲ ತೊಗೊಂಡು ಬನ್ನಿ, ಅಷ್ಟೊತ್ತಿಗೆ ನಾನು ವೆಜಿಟೇಬಲ್ ಎಲ್ಲ ತೊಗೊಂಡು ಬರ್ತೀನಿ. ಬೆಳಿಗ್ಗೆ ಇಬ್ಬರು ಸೇರಿ ಮಾಡೋಣ ಅಂತೇಳಿ ಇಬ್ಬರು ಬೆಳಿಗ್ಗೆ ನಾನು ಮಗುನ ಸ್ಕೂಲಿಗೆ ಬಿಟ್ಟು ಹಾಗೆ ಅವ್ರು ಡೈರೆಕ್ಟ್ ಅವ್ರ ಮನೆಗೆ ಹೋದೆ. ಇಬ್ಬರು ಸೇರಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕೂತ್ಕೊಂಡಿದ್ದು ಮಾತಾಡ್ತಾ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ವಾಶ್ ಎಲ್ಲ ಮಾಡ್ಕೊಂಡು ಎಲ್ಲ ಇಟ್ಟು ನೀಟಾಗಿ ಕಟ್ ಮಾಡಿಕೊಂಡು, ಆಮೇಲೆ ರೈಸ್ ಎಲ್ಲ ಸೋಕ್ ಮಾಡೆಲ್ಲ ಇಟ್ಟಿದ್ರು ಅವ್ರ ಮೊದಲೇ. ಈಗ ನಾವಿಲ್ಲಿ ವೆಜಿಟೇಬಲ್ ಬಾತ್ ಮಾಡಲಿಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ. ತುಂಬ ಚೆನ್ನಾಗಾಗಿತ್ತು ವೆಜಿಟೇಬಲ್ ಬಾತು. ನಾನು ಈ ಕಡೆ ರಾಯ್ತ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮೊಸರು, ಸೌತೆಕಾಯಿ ಎಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಅದು ರೆಡಿ ಆಯಿತು. ಹಾಗೆ ಕೋಸಂಬರಿಗೆ ದಾಳಿಂಬೆ ಹಾಕಿ, ಕ್ಯಾರೆಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದು. ಅವರು ತುಂಬ ಇಷ್ಟಪಟ್ಟರು ಕೂಡ. ಹೇಳಿದ್ರು ಇನ್ಯಾವ್ದಾರು ಆರ್ಡ್ರ್ ಇದ್ದರೆ ಕೊಡ್ತೀವಿ ಅಂತೇಳಿ. ಅವರು ಪಾಪುದು 40 ಡೇಸ್ದೇನೋ ಸೂತ್ಕ ತೆಗಿಬೇಕು ಅಂತೇಳಿ ಅರ್ಜೆಂಟಲ್ಲಿ ಡಿಸೈಡ್ ಮಾಡಿದ್ದೀರಂತೆ. ಹಾಗಾಗಿ ಮೇಡಮ್ ನಿಮಗೆ ಆರ್ಡ್ರ್ ಕೊಡೋಣ ಅಂತ ಕೊಡ್ತೀವಿ ಅಂತ ಹೇಳಿದರು. ಖುಷಿಯಾಯಿತು. ನಮಗೊಂದು ಚಾಲೆಂಜು, ಈ ಥರ ಮಾಡ್ಬೋದು ಲಾಸ್ಟ್ ಮೂಮೆಂಟಲ್ಲಿ ಅಂತೇಳಿ ನಾನು ನನ್ನ ಫ್ರೆಂಡ್ ಕೂಡ ಸೇರಿ ಮಾಡಿದು. ಪೂರಿ ಸಾಗು ಕೂಡ, ಪೂರಿಗೆಲ್ಲ ಅವರು ಮೊದಲೇ ಅಲ್ಲೇ ಕಲಸಿಟ್ಟಿದ್ರು ನನ್ನ ಫ್ರೆಂಡು. ಆಮೇಲೆ ಇಬ್ಬರು ಅವರು ರೆಡಿ ಮಾಡಿಕೊಡ್ತಿದ್ರು. ನನ್ನ ರೊಟ್ಟಿ ಪ್ರೆಸ್ಸರ್ ಮಿಷಿನ್ ಇರುತ್ತಲ್ಲ, ಅದರಲ್ಲಿ ಇಬ್ಬರು ಬೇಗ ಬೇಗ ತುಂಬ ಚೆನ್ನಾಗಿ ಕೂಡ ಬಂತು. ಬೇಗ ನಾವು ಬೆಳಿಗ್ಗೆ ಒಂದು 9 ಗಂಟೆಗೆ ಕಲಸಿಟ್ಬಿಟ್ಟಿದ್ದು. ತುಂಬ ಚೆನ್ನಾಗಿ ಬೇಗ ನಾವು ಎಷ್ಟು ಚೆನ್ನಾಗಿ ಕಲಸಿರ್ತೀವಿ ಅಷ್ಟು ಚೆನ್ನಾಗಿ ಇಟ್ಟು ಓದುತ್ತಲ್ವ, ನೋಡ್ಬೋದು ನೀವಿಲ್ಲಿ. ತುಂಬ ಚೆನ್ನಾಗಾಯಿತು ಪೂರಿ ಕೂಡ. ಅವ್ರ ಮನೇಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಟ್ರಂತೆ, ಎಲ್ಲಿಂದ ಆರ್ಡ್ರ್ ಕೊಟ್ಟಿರಿ ಅಂತ. ಅವರು ಅಂತಾಯಿದ್ರು, ತುಂಬ ಜನ ಗೊತ್ತಿದ್ದಾರೆ ಮೇಡಮ್ ನಮಗೆ ಅಡುಗೆ ಮಾಡೋರು, ಆದರೆ ನಾವು ಯಾರು ಲೇಡೀಸ್ ಅಡುಗೆ ಮಾಡ್ತಾರೆ ಈ ಥರ ಕೊಡಬೇಕು ಅಂತ ಆಸೆ ಪಟ್ಟಿದ್ದು, ನಿಮ್ಮದು ಯಾರೊಬ್ಬರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು, ಹಾಗಾಗಿ ಮಾಡಿಕೊಡಿ ಅಂತ ಕೊಟ್ಟೆ ಅಂದರು. ನಮಗೂ ತುಂಬ ಖುಷಿಯಾಯಿತು. ಈ ಥರ ಚಾನ್ಸ್ ಎಲ್ಲ ಸಿಕ್ಕಿದಾಗ ಲಾಸ್ಟ್ ಮೂಮೆಂಟಲ್ಲಾದ್ರೂ ಬಿಡಬೇಡಿ, ಮಾಡಿ ಹಠ ಮಾಡಿ. ನಮಗೂ ಒಂದು ಚಾಲೆಂಜು, ನಾನು ನನ್ನ ಫ್ರೆಂಡ್ ಸೇರಿ ಮಾಡಿದು. ತುಂಬ ಖುಷಿಯಾಯಿತು. ನನ್ನ ಫ್ರೆಂಡ್ ಕೂಡ ನನಗೆ ಸಪೋರ್ಟ್ ಮಾಡಿದರು. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.